ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ರಾಣಿಜರಿ ಪಕ್ಕದಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಆಗಮಿಸಿರ್ತೀವಿ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಸ್ವಾಮಿಯವರ ದರ್ಶನವನ್ನು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಿರೀಕ್ಷಿಸಿ. ತಕಪ್ಪ ಹೊಡಿತದೆ. ಸ್ವಾಮಿಯವರ ದರ್ಶನವನ್ನು ಪಡೆಯೋಣ ಬನ್ನಿ. ಸಾಕಾಗ್ಬಿಟ್ಟದೆ. ನಮ್ಮ ಚಿಕ್ಕಮಗಳೂರಿನಲ್ಲಿರ್ತಕ್ಕಂಥ ಶ್ರೀ ಕಾಲಭೈರವ ಸ್ವಾಮಿ ದೇವಸ್ಥಾನ, ದುರ್ಗದಹಳ್ಳಿ ಬಲಿಗೆ ಮತ್ತು ಹಲಗಡಕ ಸುಂಕಸಾಲೆ ಪೋಸ್ಟು. ಒಂದು ಪ್ರದಕ್ಷಿಣೆ ಹಾಕೋಣ. ಸ್ವಾಮಿ ಒಂದು ವಿಡಿಯೋ ಕ್ಲಿಪ್ ತಗೋಬೋದಾ? ಹಾಂ ಒಂದು ಸ್ವಲ್ಪ ಪ್ರಚಾರ ಮಾಡೋಣ ಅಂತ. ಅಂದರೆ ಯಾವ ಥರ? ಏನು ಸ್ವಾಮಿ, ಛೇ ನಾವು ಸ್ವಾಮಿಯವರವ್ರೆ ಅಂತ ನಾವು ಅಲ್ಲಿಂದ ಕಷ್ಟಪಟ್ಟು ಬಂದು ಛೇ ಭಾಳ ಇಲ್ಲ, ನಾವು ನೋಡಿದ್ದೀವಿ, ಬಟ್ ಆ ಥರ ಗೊತ್ತಿಲ್ಲ. ಅಯ್ಯೋ ಏನ್ರಿ, ಅಯ್ಯೋ ನಮಗೆ ನೀವು ಆ ಗನ್ನೋದು ನೋಡೇ ನಮಗೆ ಜೀವ ಹೋಗ್ಬಿಡ್ತು. ಈಗ ನಮಗೆ ಆ ಪದ ಕೇಳೇ ಹೆಂಗಾಗ್ತದೆ ನಮಗೆ. ಮೂರ್ತಿ ಮೇಲೆ ಕಾಲಿಡೋದೆ ಅಂದ್ರೆ ತಮಾಷೆ ಮಾತಾ? ಹಾಂ, ಇವತ್ತು ನಾವು ನಮ್ಮ ಹಿಂದೂ ದೇವಾಲಯಗಳನ್ನು ಕಲ್ಲಿನಲ್ಲಿ ದೇವ್ರು ಕಾಣ್ತೀವಿ ಅಂದರೆ ಅದರ ಮಹಿಮೆ ಯಾವ ರೀತಿ ಇದೆ ಅಲ್ವಾ? ಅದು ಕಲ್ಲು ಹೆಸ್ರಿಗೆ ಮಾತ್ರ, ನಮಗೆ ಅದು ಒಂದು ಪ್ರತಿರೂಪ ಅಲ್ವಾ ಸ್ವಾಮಿ? ಆ ಥರ ಇರಬೇಕಾದ್ರೆ ಈ ರೀತಿ ಅಪಪ್ರಚಾರ ಮಾಡೋಂಥವ್ರಿಗೆ ಬಿಡಿ, ಆ ಭಗವಂತನೇ ಶಿಕ್ಷೆ ಕೊಡ್ತಾನೆ. ನೋಡಿ, ಅರ್ಚಕರು ಹೇಳ್ತಾ ಇದ್ದಾರೆ, ಇಲ್ಲ ಇಲ್ಲಿ ಬಿಡಿ, ಅದು ಯಾರಲ್ಲಿ ಕಲ್ಲು ಮೇಲೆಲ್ಲ ಕಾಲೆಲ್ಲ ಇಟ್ಟು, ದೇವ್ರ ಮೇಲೆಲ್ಲ ಕಾಲೆಲ್ಲ ಇಟ್ಟು ಏನೇನೋ ಮಾಡಿದ್ರಂತಲ್ಲ. ಅದನ್ನು ಹೇಳ್ತಾಯಿದ್ರು ಪಾಪ. ನನಗೆ ಒಂಥರ ಆಗೋಯ್ತು ನೋಡಿ. ಯಾವುದೇ ಒಂದು ಸ್ಥಳಗಳಿಗೆ ಹೋಗಿ ನಾವು ದೇವರನ್ನು ಯಾವ ರೀತಿ ಕಾಣ್ತೀವಿ ಅಂದರೆ, ಕೆಲವ್ರು ಅಂತಾರೆ ಕಲ್ಲು, ಅದು ಕಲ್ಲಲ್ಲಿ ದೇವ್ರು ಮಾಡ್ಕೊಂಬಿಟ್ಟವ್ರೆ ಹಾಗೆ ಹೀಗೆ ಅಂತಾರೆ. ನಾವು ಅದು ಕಲ್ಲಾದ್ರೂ ಅದರಲ್ಲಿ ನಾವು ಆ ಒಂದು ಕುರುಹು ಆಧಾರದ ಮೇಲೆ ನಾವು ನಮ್ಮ ಹಿಂದೂ ದೇವಾಲಯಗಳಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ನಾವು ದೇವ್ರನ್ನ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲಪ್ಪ, ನೀವು ಗಮನಿಸಿ. ಅದಕ್ಕೆ ನಾವು ಕವಿಗಳು ಹೇಳ್ತಾರೆ ನೋಡಿ, ನಿಮ್ಮ ಅಂತರಾಳದಲ್ಲಿ ದೇವರಿದೆ ಹಾಗೆ ಹೀಗೆ ಅಂದ್ಬಿಟ್ಟು ಈ ಥರ ವರ್ಣಿಸಿ ಹೇಳ್ತಾರೆ. ನಾವು ದೇವ್ರನ್ನ ಎಲ್ಲಿ ನೋಡ್ತೀವಿ? ಎಲ್ಲೂ ನೋಡೋಕ್ಕಾಗಲ್ಲ. ನಾವು ನೋಡ್ತಕ್ಕಂಥ ಒಂದು ಕುರುಹುಗಳ ಆಧಾರದ ಮೇಲೆ ನಾವು ಕಲ್ಲಲ್ಲಿ ನೋಡ್ತೀವಿ, ಮರಗಳಲ್ಲಿ ನೋಡ್ತೀವಿ, ಇನ್ನೊಂದು ಯಾವ್ದಾರ ಒಂದು ರೂಪದಲ್ಲಿ ನೋಡ್ತೀವಿ. ನಾವು ಮನುಷ್ಯನ ಆಕಾರದಲ್ಲಿ ನಾವು ದೇವರನ್ನು ನೋಡ್ತೀವಿ, ಎಲ್ಲ ಥರದಲ್ಲೂ ನೋಡ್ತೀವಿ. ಸೊ ಈ ಥರ ಇರಬೇಕಾದ್ರೆ ನೋಡಿ, ಯಾರೋ ಒಬ್ಬರು ಕಲ್ಲಿನ ಏನು ದೇವ್ರ ಮೇಲೆ ಕಾಲೆಲ್ಲ ಇಟ್ಟು ವಿಡಿಯೋ ಮಾಡ್ತಕ್ಕಂಥ ಒಂದು ಕೃತ್ಯಕ್ಕೆ ಮುಂದಾಗಿರ್ತಾರಂತೆ. ಸೊ ಅದನ್ನು ಅರ್ಚಕರು ನೆನಪು ಮಾಡಿದ್ರು. ಭಾಳ ಅಸಮಾಧಾನ ಆಯಿತು. ಭಾಳ ಅಸಮಾಧಾನ ಆಯಿತು. ಭದ್ರಕಾಳಿ ಅಮ್ಮನವರ ದರ್ಶನ ಕಣ್ ತುಂಬ್ಕೊಳ್ಳಿ. ತಾಯಿಯವರ ಆಶೀರ್ವಾದ ಎಲ್ರಿಗೂ ಸಿಗಲಿ. ಸ್ವಾಮಿಯವರ ದರ್ಶನವನ್ನು ಅರ್ಪಣೆ ಮಾಡ್ತೀವಿ. ನಾವು ಈ ಪ್ರವಾಸಿ ತಾಣಗಳಿದ್ದಿಲ್ಲ ಸ್ವಾಮಿಗಳೇ, ಅದನ್ನ ಪರಿಚಯ ಮಾಡಿಕೊಡೋದು ಇದು ನನ್ನ ಕೆಲಸ. ನಮ್ಮ ಹೆಸರು ಶ್ರೀಕಾಂತ್ ಅಂತ. ನಂದು ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಅಂತಿದೆ ನೋಡಿ. ನಾವು ಮಹದೇಶ್ವರ ಬೆಟ್ಟದವರು. ಈ ರಜೆ ಟೈಮಲ್ಲಿ ಈ ಥರ ಬರ್ತಾಯಿರ್ತೀನಿ. ಅದ್ಭುತ ಅದ್ಭುತ.
ಅದ್ಭುತ. ಹಾ ನೋಡ್ರಿ ನೋಡ್ರಿ, ಸ್ವಾಮಿಯವರ ಕಾಲಭೈರವೇಶ್ವರ ಸ್ವಾಮಿಯವರ ದರ್ಶನ ಕಣ್ತುಂಬ್ಕೊಳ್ಳಿ. ಬನ್ನಿ, ಇಂತಹ ಸ್ಥಳಗಳಿಗೆ ಬನ್ನಿ, ಇಂತಹ ಪುಣ್ಯಕ್ಷೇತ್ರಗಳಿಗೆ ಬನ್ನಿ. ನಾವು ದೇವರನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಹತ್ತಿರದಿಂದ ನೋಡ್ಬೋದು. ಯಾರ್ದು ತೊಂದರೆ ಇಲ್ಲ, ಒಬ್ರದ್ದು ಡಿಸ್ಟರ್ಬೆನ್ಸ್ ಇಲ್ಲ. ಈಗ ಕೆಲವು ದೇವಸ್ಥಾನಗಳಿಗೆ ಹೋದರೆ ಏನಾಗುತ್ತೆ, ಸುಮ್ಮನೆ ದರ್ಶನಕ್ಕೂ ಅವಕಾಶ ಇರಲ್ಲ, ಯಾವುದಕ್ಕೂ ಇರಲ್ಲ, ಕಳಿಸ್ಬಿಡ್ತಾರೆ. ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ. ಆದರೆ ಇಲ್ಲಿ ಹಂಗಲ್ಲ. ಹೇಗಿದೆ ಗುರು ಇಲ್ಲಿ, ಅಪ್ಪ ಸ್ವಾಮಿ ಭಗವಂತ. ಕಾಲಭೈರವೇಶ್ವರ ಸ್ವಾಮಿಯವರ ಸನ್ನಿಧಿಗೆ ಆಗಮಿಸಿ ಇವತ್ತು ಆ ಭಗವಂತನ ದರ್ಶನವನ್ನು ಅರ್ಪಣೆ ಮಾಡ್ತಾಯಿದ್ದೀನಿ ಅಂದರೆ ನಿಜಕ್ಕೂ ಆ ದೇವರ ಅನುಗ್ರಹವೇ ಸರಿ. ಅದು ನನ್ನ ಹತ್ರ ನನ್ನನ್ನು ಕರ್ಸ್ಕೊತಾರೆ ಸ್ವಾಮಿಗಳು, ಕರ್ಸ್ಕೊಂಡು ಹೋಯ್ತಾರ, ಬಾರಪ್ಪ ನನ್ನ ಸನ್ನಿಧಿ ಇದೆ ತೋರಿಸು ಜನಗಳಿಗೆ ಅಂತ. ರಾಣಿಜರಿ ವ್ಯೂ ಪಾಯಿಂಟು ನೀವು ಒಂದು ಸಲ ಗೂಗಲ್ ಮ್ಯಾಪಾಗಿ ಚೆಕ್ ಮಾಡಿ. ಎಂತಹ ಪವಿತ್ರ ಪುಣ್ಯ ಕ್ಷೇತ್ರದಲ್ಲಿ ಈ ಒಂದು ದೇವರನ್ನು ನಾವು ಕಾಣ್ಬೋದು ಅಂದರೆ ನೀವು ಒಂದೇ ಒಂದು ಸಲ ಗೂಗಲ್ ಮ್ಯಾಪ್ ಹಾಕಿ ನೋಡಿ. ರಾಣಿಜರಿ ವ್ಯೂ ಪಾಯಿಂಟ್ ಎತ್ತರದ ಶಿಖರದ ಮೇಲ್ಭಾಗದಲ್ಲಿ ನಾವು ಕಾಲಭೈರವ ಸ್ವಾಮಿಯವರ ಸನ್ನಿಧಿಯನ್ನು ನೋಡ್ಬೋದು. ಬಂಧುಗಳೇ, ತಾವು ಸಹ ಆಗಮಿಸಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಕಣ್ರಪ್ಪ. ಸ್ವಾಮಿಯವರ ಸನ್ನಿಧಾನಕ್ಕೆ ಆಗಮಿಸಿ ನನ್ನ ಜನ್ಮ ಪಾವನ ಆಯಿತು. ಈ ಒಂದು ಪುಣ್ಯಕ್ಷೇತ್ರಗಳಿಗೆ ತಾವು ಸಹ ಆಗಮಿಸಿ ಸ್ವಾಮಿಯವರ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ. ಬಹಳ ಹತ್ತಿರದಲ್ಲಿ ಸ್ವಾಮಿಯವರ ದರ್ಶನ ಆಗ್ತೈತೆ. ಸೊ ಮತ್ತೊಮ್ಮೆ ಮಗದೊಮ್ಮೆ ದರ್ಶನ ಭಾಗ್ಯವನ್ನು ಪಡೆಯಿರಿ.